ಹಾಯ್ ಹಲೋ, ಇವತ್ತಿನ ವಿಡಿಯೋದಲ್ಲಿ ನಾವು ಕಿಟ್ಟಿಯನ್ನ ಎಲ್ಲಿ ಮಾಡಿದ್ವಿ, ಹಾಗೆ ಯಾವ ಥೀಮಲ್ಲಿ ಮಾಡಿದ್ವಿ ಏನು ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಹಾಗೆ ಸಾಕಷ್ಟು ಫನ್ ಸಹ ಮಾಡಿದ್ವಿ. ಹಾಗಾದ್ರೆ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನೀವು ಸಹ ತುಂಬಾನೇ ಎಂಜಾಯ್ ಮಾಡ್ತೀರಾ. ಈ ಸರಿ ಕಿಟ್ಟಿಯನ್ನ ನಾವು ವೈಲೆಟ್ ಅಥವಾ ಪರ್ಪಲ್ ಥೀಮಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ವೈಲೆಟ್ ಡ್ರೆಸ್ ಅನ್ನ ಹಾಕೊಂಡು ಹೋಗ್ತಾ ಇದ್ದೀನಿ. ಪ್ರತಿ ಮಂತ್ ನಾವು ಒಂದೊಂದು ಥೀಮ್ ಅಲ್ಲಿ ಮಾಡ್ತಾ ಇರ್ತೀವಿ. ಸೊ ನಾವು ಈ ಸಲ ಆರ್ಗನೈಸ್ ಮಾಡಿದ್ದು ಕಿಟ್ಟಿಯನ್ನ ಸ್ಟೋರೀಸ್ ಅಲ್ಲಿ. ಇದು ನಿಮ್ಗೆ ಮಹಾಲಕ್ಷ್ಮಿ ಲೇಔಟ್ ಹತ್ರ ಆಪೋಸಿಟ್ ಮೆಟ್ರೋ ಸ್ಟೇಷನ್ ಎದುರಿಗೇನೆ ಬರುತ್ತೆ. 4th ಫ್ಲೋರ್ ಅಲ್ಲಿ ಬರುತ್ತೆ ಇದು ಸ್ಟೋರೀಸ್ ನಿಮ್ಗೆ. ಸೊ ಈಗ ನಾನು ಸ್ಟೋರೀಸ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಸ್ಟೋರೀಸ್ ಯಾವ ರೀತಿಯಾಗಿದೆ ಅಂತ ಒಂದು ವ್ಯೂ ಅನ್ನ ತೋರಿಸ್ತೀನಿ ಪೂರ್ತಿಯಾಗಿ. ಇದು ನಿಮ್ಗೆ ಮೊದಲಿಗೆ ಎಂಟ್ರಿ ಕೊಟ್ಟ ತಕ್ಷಣ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಟೈಮ್ ಸ್ಪೆಂಡ್ ಮಾಡಬಹುದು. ಇದು ನಿಮ್ಗೆ ಕೆಳಗಡೆ ಫ್ಲೋರ್ ಅಲ್ಲಿ ಬರುತ್ತೆ. ಆಕ್ಚುಲಿ ಫಸ್ಟ್ ಫ್ಲೋರ್ ಒಂದಿದೆ, ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದಿದೆ. 2 ಫ್ಲೋರ್ ಅಲ್ಲಿ ನಿಮ್ಗೆ ಸರ್ವಿಸ್ ಇರುತ್ತೆ. ನಂತರ ಈಗ ಫಸ್ಟ್ ಫ್ಲೋರ್ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಲ್ವ ಅಂತ. ಮತ್ತೆ ನಿಮ್ಗೆ ಇಲ್ಲಿ ಫೋಟೋಸ್ಗೆ ವಿಡಿಯೋಸ್ಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ವಿಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇರುವಾಗ ಮತ್ತೊಬ್ಳು ಫ್ರೆಂಡ್ ಸಹ ಬಂದು, ಸೊ ಅವಳೊಟ್ಟಿಗೂ ಸಹ ಕೆಲವೊಂದು ವಿಡಿಯೋ ಮತ್ತೆ ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ. ಈ ರೀತಿಯಾಗಿ ಇನ್ನೂ ಬೇರೆ ಫ್ರೆಂಡ್ಸ್ ಬರೋ ಸ್ವಲ್ಪ ಲೇಟ್ ಆಯ್ತು ಅಂತ ನಾವು 3 ಜನ ಈ ರೀತಿಯಾಗಿ ಕೆಲವೊಂದು ಫೋಟೋಸ್ ಮತ್ತೆ ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ಅದಾದ್ಮೇಲೆ ಆಸ್ ಯೂಶುವಲ್ ಎಲ್ಲ ಫ್ರೆಂಡ್ಸ್ ಬಂದ್ಮೇಲೆ ಎಂಟ್ರಿ ವಿಡಿಯೋನ ಮಾಡ್ಕೊಂಡ್ವಿ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು, ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ಲರೂ ಪರ್ಪಲ್ ಮತ್ತು ವೈಲೆಟ್ ಥೀಮ್ ಅಲ್ಲಿ ಡ್ರೆಸ್ಗಳನ್ನ ಹಾಕೊಂಡು ಬಂದಿದ್ವಿ. ಅದಾದ್ಮೇಲೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ, ಗ್ರೂಪ್ ಫೋಟೋಗಳನ್ನ. ಮತ್ತೆ ಹಾಗೆ ಕೆಲವೊಂದು ವಿಡಿಯೋಗಳನ್ನ ಸಹ ಮಾಡ್ಕೊಂಡ್ವಿ. ಈ ವಿಡಿಯೋಗಳನ್ನ ಶಾರ್ಟ್ಸ್ ನಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ನೋಡಿದ್ರೆ ಹೇಗಿದೆ ಅಂತ ನನಗೆ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಂತರ ನಂದು ಇದೇ ಮಂತ್ ಅಲ್ಲಿ ಬರ್ತ್ಡೇ ಇದ್ದಿದ್ರಿಂದ ಈ ಕಿಟ್ಟಿಯಲ್ಲಿ ನನಗೆ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರು. ತುಂಬಾನೇ ಖುಷಿ ಅನ್ನಿಸ್ತು. ಸೊ ಅದಾದ್ಮೇಲೆ ಎಲ್ಲರೂ ಸುಮ್ಮನೆ ಹಾಗೇನೆ ರೇಗಿಸ್ತಾ ಇದ್ರು, ಆಶೀರ್ವಾದ ತಗೋಬಿಡೋ ನಮ್ಮ ಹತ್ರ ಎಲ್ಲ ಅಂತ. ಹಾಗೇನೆ ಫನ್ನಿಯಾಗಿ ಆಶೀರ್ವಾದ ತಗೊಳ್ತಿದ್ದೆ ಎಲ್ಲರ ಹತ್ರನು. ನಂತರ ಅದೇ ಆದ್ಮೇಲೆ ಕೇಕನ್ನ ಕಟ್ ಮಾಡಿದೆ. ಕೇಕನ್ನ ಕಟ್ ಮಾಡಿ ಎಲ್ಲರಿಗೂ ಸಹ ಒಂದೊಂದೇ ಬೈಟನ್ನ ಇಟ್ಟು, ಅವರು ಸಹ ನನಗೆ ಒಂದೊಂದೇ ಬೈಟನ್ನ ತಿನ್ನಿಸಿದ್ರು. ಕೇಕು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಅದಾದ್ಮೇಲೆ ಎಲ್ಲಾರ ಜೊತೆನೂ ಒಂದೊಂದು ಫೋಟೋನ ತೆಗೆಸ್ಕೊಂಡೆ. ನೋಡಿ ಈ ರೀತಿಯಾಗಿ ಕೇಕ್ನೆಲ್ಲ ಕಟ್ ಮಾಡಿ
ಕೆಲವೊಂದು ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ಎಲ್ಲರೂ ಸಹ ಮುಖಕ್ಕೆ ಕೇಕ್ ಅನ್ನು ಹಚ್ತಾ ಇದ್ರು. ನೋಡ್ತಾ ಇರ್ಬೋದು, ಕೆಲವೊಂದು ಫೋಟೋಗಳನ್ನು ಸಹ ಅಪ್ಲೋಡ್ ಮಾಡಿದ್ವಿ. ಈ ರೀತಿಯಾಗಿ ಎಲ್ಲಾ ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಟೋಟಲ್ ಆಗಿ 3 ಕೇಕ್ ಅನ್ನ ಈ ಸರಿ ನನ್ನ ಬರ್ತ್ಡೇಗೆ ಕಟ್ ಮಾಡಿದೆ. ತುಂಬಾ ಖುಷಿ ಅನ್ನಿಸ್ತು. ಅದಾದ್ಮೇಲೆ ನಾವು ಒಂದು ಟೇಬಲ್ ಅನ್ನ ಬುಕ್ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಯಾರಿಗೆ ಕಿಟಿ ಏನು ಅಂತ ಚಿಟ್ಟನ್ನ ತೆಗಿಬೇಕಾಗಿತ್ತು. ಸೊ ಹಾಗಾಗಿ ಈ ಸರಿ ಕಿಟಿ ಬಂದಿರೋರು ಚೀಟಿಯನ್ನ ತೆಗಿತಾ ಇದ್ರು. ಈ ಸರಿ ಫಸ್ಟ್ ಕಿಟಿ ಕಲ್ಪನಾಗೆ ಬಂದಿತ್ತು. ನೆಕ್ಸ್ಟ್ ಕಿಟಿ ಈಗ ಯಾರಿಗೆ ಬರುತ್ತೆ ನೋಡ್ಬೇಕು. ನೆಕ್ಸ್ಟ್ ಕಿಟಿ ಅನುಷಾಗೆ ಬಂತು. ಅದಾದ್ಮೇಲೆ ಸೇಫರ್ ಸೈಡ್ ಅಂತ ಇನ್ನೊಂದು ಚೀಟಿನೂ ಸಹ ಎತ್ತಿರ್ತೀವಿ. ಇದೆಲ್ಲ ಆದ್ಮೇಲೆ ಮೇಲ್ಗೆ ಮಾಡಿಸ್ಬೇಕು ಅಂತ ಅವರು ಎಲ್ಲ ಜೋಡಿಸ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ನಾವು ಫುಡ್ ಅನ್ನ ಆರ್ಡರ್ ಮಾಡಿದ್ವಿ. ಫುಡ್ ಸಹ ಬಂತು. ಎಲ್ಲರಿಗೂ ತುಂಬಾ ಹೊಟ್ಟೆ ಬಿಟ್ಟಿತ್ತು. ಅಷ್ಟರಲ್ಲಿ ಮೊದಲಿಗೆ ಸೂಪ್ ತಗೊಂಡು ಆಮೇಲೆ ಸ್ಟಾರ್ಟರ್ಸ್ ಅನ್ನ ತಗೊಂಡ್ವಿ. ಅದಾದ್ಮೇಲೆ ಈಗ ಒಬ್ಬೊಬ್ಬರನ್ನೇ ಕರೆದು ಗೇಮ್ಸ್ ಅನ್ನ ಆಡಿಸ್ತಾ ಇದ್ರು. ಈ ರೀತಿಯಾಗಿ ಬ್ಯಾಂಗಲ್ ಒಳಗಡೆ ರಿಬನ್ ಅನ್ನ ಇಟ್ಟಿರ್ತಾರೆ. ಮತ್ತೆ ಸೇಫ್ಟಿ ಪಿನ್ನಿನ ಮುಖಾಂತರ ಎರಡನ್ನ ಜಾಯಿನ್ ಮಾಡಿ ಅದು ಲೆಫ್ಟ್ ಹ್ಯಾಂಡ್ ನಿಂದ ನಾವು ಈ ರೀತಿಯಾಗಿ ಪಿನ್ ಅನ್ನ ಹಾಕ್ಬೇಕಾಗುತ್ತೆ. ಇದಕ್ಕೆ ಟೈಮ್ ಲಿಮಿಟ್ 1 ಮಿನಿಟ್ ಇರುತ್ತೆ. ಸೊ 1 ಮಿನಿಟ್ ನಲ್ಲಿ ಯಾರು ಎಷ್ಟು ಬ್ಯಾಂಗಲ್ ಮತ್ತೆ ರಿಬನ್ ಅನ್ನ ಜಾಯಿನ್ ಮಾಡಿ ಪಿನ್ ಅನ್ನ ಲಾಕ್ ಮಾಡ್ತಾರೆ ಅವರು ವಿನ್ನರ್ ಅಂತ. ಸೊ ಇದೇ ರೀತಿಯಾಗಿ ಒಬ್ಬೊಬ್ಬರೇ ಬಂದು 1 ಮಿನಿಟ್ ಗೇಮ್ ಅನ್ನ ಆಡಿ ಹೋಗ್ಬೇಕಾಗುತ್ತೆ. ಈ ಗೇಮ್ ಮಾತ್ರ ತುಂಬಾ ಫನ್ನಿ ಆಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಆಕ್ಚುಲಿ ನೋಡೋದಕ್ಕೆ ಇದು ತುಂಬಾ ಈಸಿ ಅನ್ಸುತ್ತೆ. ಬಟ್ ಲೆಫ್ಟ್ ಹ್ಯಾಂಡ್ ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ಸುತ್ತೆ. ಯಾರೆಲ್ಲ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಈಸಿ ಆಗ್ಬೋದು. ಇದೇ ರೀತಿಯಾಗಿ ಎಲ್ಲರೂ ಸಹ ಈ ಗೇಮ್ ಅನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಡಿದ್ವಿ. ಅದಾದ್ಮೇಲೆ ಕಿಟ್ಟಿಯನ್ನ ಆರ್ಗನೈಸ್ ಮಾಡಿರೋರು ಸಹ ಆಡಿದ್ರು. ಇದೇ ರೀತಿಯಾಗಿ ಪೂರ್ತಿಯಾಗಿ ಮೇನ್ ಗೇಮ್ ಅನ್ನ ಮುಗಿಸಿದ್ವಿ. ಇದರಲ್ಲಿ ಯಾರು ವಿನ್ ಆದ್ರು ಏನು ಅಂತ ಲಾಸ್ಟ್ ನಲ್ಲಿ ಹೇಳ್ತೀನಿ. ಅದಾದ್ಮೇಲೆ ಲಕ್ಕಿ ಗೇಮ್ ಅನ್ನ ಆಡಿಸಿದ್ರು. ಸೊ ಈ ರೀತಿಯಾಗಿ ಒಂದು ಸ್ಲಿಪ್ ಮೇಲೆ 5 ಎಬೋ 5 ಡೌನ್ ಆ ತರ ಬರ್ಕೊಂಡು ಬಂದಿದ್ರು. ಸೊ ಅದೇ ರೀತಿಯಾಗಿ ನಾವು ಕಾರ್ಡ್ ಅನ್ನ ಆರ್ಗನೈಸ್ ಮಾಡ್ಬೇಕಾಗುತ್ತೆ. 5 ಡೌನ್ ಅಂದ್ರೆ 5 ಗಿಂತ ಒಳಗಡೆ ಇರುವಂತ ನಂಬರ್ಸ್ ಅನ್ನ ಇಡೋದು. 5 ಎಬೋ ಅಂದ್ರೆ 5 ಗಿಂತ ಜಾಸ್ತಿ ಇರುವಂತ ನಂಬರ್ಸ್ ಅನ್ನ ಇಡಬೇಕಾಗುತ್ತೆ. ಟೋಟಲ್ ಆಗಿ ಯಾರಿಗೆ ಎಷ್ಟು ಕಾರ್ಡ್ಸ್ ಬಂದಿರುತ್ತೆ ಅವರು ಇದರಲ್ಲಿ ವಿನ್ನರ್ ಅಂತ. ಇದೇ ರೀತಿಯಾಗಿ ಎಲ್ಲರೂ ಸಹ ಗೇಮ್ ಅನ್ನ ಆಡಿದ್ವಿ. ಇದು ಪ್ಯೂರ್ ಲಕ್ಕಿ ಗೇಮ್. ನನ್ನ ಬರ್ತ್ಡೇ ಲಾಗ್ ಅನ್ನು ಸಹ ಹಾಕಿದ್ದೀನಿ. ಇನ್ನು ನೋಡಿಲ್ಲ ಅಂದ್ರೆ ಒಮ್ಮೆ ನೋಡ್ಕೊಂಡು ಬನ್ನಿ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಒಂಥರ ಸಖತ್ ಎಂಜಾಯ್ಮೆಂಟ್ ಇರುತ್ತೆ ಗೇಮ್ಗಳು ಆಡುವಾಗ ಒಂಥರ. ಸೊ ಈ ಗೇಮ್ ಸಹ ತುಂಬಾ ಚೆನ್ನಾಗಿ ಮಜಾ ಮಾಡ್ಕೊಂಡು ಆಡಿದ್ವಿ. ಸೊ ಈ ಲಕ್ಕಿ ಗೇಮ್ ಅಲ್ಲೂ ಸಹ ಯಾರು ವಿನ್ ಆದ್ರು ಏನು ಅಂತ ನಿಮ್ಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ನಂತರ ಅದಾದ್ಮೇಲೆ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ, ಗ್ರೂಪ್ ಫೋಟೋಗಳನ್ನ. ಅದಾದ್ಮೇಲೆ ಕಿಟ್ಟಿ ಆರ್ಗನೈಸ್ ಮಾಡಿರೋರು ಎಲ್ಲರಿಗೂ ಸಹ ಒಂದು ಚಿಕ್ಕದಾಗಿ ಗಿಫ್ಟ್ ಅನ್ನ ತಂದು ಕೊಟ್ಟಿದ್ರು. ಈ ರೀತಿಯಾಗಿ ಕ್ಲಿಪ್ಸ್ ಅನ್ನ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಕಲ್ಪನಾ. ಅದಾದ್ಮೇಲೆ ಊಟ ಎಲ್ಲ ಮುಗಿಸಿದ್ವಿ. ನಂತರ ಔಸಿ ಗೇಮ್ ಅನ್ನ ಆಡಿದ್ವಿ. ಗೇಮ್ ನಲ್ಲಿ ಫಸ್ಟ್ ಪ್ರೈಸ್
ಅರ್ಪಿತಾ ಮತ್ತು ಸೆಕೆಂಡ್ ಪ್ರೈಸ್ ಅನುಷಾಗೆ ಬಂದಿತ್ತು. ಲಕ್ಕಿ ಗೇಮ್ನ ಆಶಾ ವಿನ್ ಆದ್ಲು. ಸೊ ಈ ರೀತಿಯಾಗಿ 3 ಜನನು ವಿನ್ ಆದ್ರು. ನಂತರ ಅದಾದ್ಮೇಲೆ ಒಬ್ರು ಮಕ್ಕಳನ್ನ ಬೀಳ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ ಹೊರಟೋದ್ರು. ನಂತರ ನಾವು ಮಿಕ್ಕಿದ 6 ಜನನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮತ್ತಷ್ಟು ರೀಲ್ಗಳನ್ನ ಮಾಡ್ಕೊಂಡ್ವಿ. ಅದಾದ್ಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ರೀಲ್ ನೆನಪಾಯಿತು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ರೋಸಲ್ಲಿ ಮಾಡಬೇಕಾಗಿತ್ತು, ರೋಸ್ ಇಲ್ಲ ಅಂದ್ಬಿಟ್ಟು ಈ ರೀತಿಯಾಗಿ ವಿನ್ ಆಗಿದ್ದಂಥ ಕಲ್ಪನಾಗೆ ಈ ರೀತಿ ಕಾರ್ಡನ್ನು ಕೊಡೋ ಮುಖಾಂತರ ಒಂದು ರೀಲನ್ನು ಮಾಡಿದ್ವಿ. ಸೊ ಇವ್ರಿಗೆ ಫಸ್ಟ್ ಪ್ರೈಸ್ ಬಂದಿದ್ದು. ಸೊ ಈ ರೀತಿಯಾಗಿ ನಾವು ಫುಲ್ಲು ಈ ಕಿಟ್ಟಿಯನ್ನು ಸಖತ್ ಎಂಜಾಯ್ ಮಾಡಿದ್ವಿ, ಸಖತ್ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ನೀವೆಲ್ಲ ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು, ಈ ವಿಡಿಯೋ ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದಲ್ಲದೆ ಇನ್ನೂ ನನ್ನ ಚಾನೆಲ್ನಲ್ಲಿರುವಂತಹ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ನಮಗೆ ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ಕಿಟ್ಟಿಯಲ್ಲಿ ಸಿಗೋಣ. ನೆಕ್ಸ್ಟ್ ಪಾರ್ಟಿ ಹೇಗೆ ಏನು ಅಂತ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.